ನಾನು 5 ವರ್ಷ ಮುಂಚೆ ತಿರುಪತಿ ವೆಂಕಟರಮಣ, ನಾನು ಪ್ರತಿ ಮಂತ್ ಹೋಗ್ತೀನಿ ತಿರುಪತಿಗೆ. ಸೊ 5 ವರ್ಷ ಮುಂಚೆ ನಾನು ದೇವ್ರ ಗರ್ಭಗುಡಿ ಹತ್ರ ಹೋಗಿದ್ದೆ. ಒಂದು ಇಷ್ಟೇ ಡಿಸ್ಟೆನ್ಸ್ ಅಲ್ಲೇ ಆ ಪಾಸಿಟಿವ್ ವೈಬ್ಸ್ ಏನಿತ್ತು ಅದಾದ್ಮೇಲೆ ನನಗೆ ಫೀಲ್ ಆಗಿದೆ. ಮೊನ್ನೆ ಲಾಸ್ಟ್ ಗುರುವಾರ ಬಂದು ಇಲ್ಲಿ ನಿಂತ್ಕೊಂಡಾಗೇನೆ ನನಗೆ ಅದು ಫೀಲ್ ಆಗಿದ್ದು. ಬಟ್ ರಾಯರ್ ಯಾರಿಗೆ ಕಷ್ಟ ಇದೆ ಅವ್ರನ್ನೇ ಕರ್ಸ್ಕೊಳ್ತಾರೆ ಹೊರತು ನೀನ್ ಚೆನ್ನಾಗಿರೋನು ಬಂದ್ಬಿಟ್ಟು ಇಲ್ಲಿ ಸೇವೆ ಮಾಡಪ್ಪ, ನಿನ್ಗೆ ಇನ್ನೂ ಐಶ್ವರ್ಯ ವೃದ್ಧಿ ಆಗ್ಲಿ ಅನ್ನಲ್ಲ. ಯಾಕಂದ್ರೆ ಅವ್ರ ಮನ್ಸಿಗೆ ತಟ್ಟಬೇಕು, ಅವಾಗೆ ಕಷ್ಟ. ನಾನು ರಾಜೇಶ್ನಗರದಿಂದ. ಯಾವಾಗಿಂದ ಬರ್ತಿದ್ದೀರಾ ಈ ಕ್ಷೇತ್ರಕ್ಕೆ? ನಾನು ಲಾಸ್ಟ್ ಗುರುವಾರದಿಂದ ಬರ್ತಾ ಇದ್ದೀನಿ ಮೇಡಮ್. ಸೊ ಲಾಸ್ಟ್ ಗುರುವಾರ ನಾನು ನನ್ನ ಫ್ರೆಂಡ್ ಜೊತೆ ಸುಮ್ಮನೆ ಬಂದೆ, ಅಂದ್ರೆ ರಾಯರ್ ದರ್ಶನ ಮಾಡ್ಬೇಕು ಅಂತ. ಬೇಕಾದ್ರೆ ನನ್ಗೆ ಗೊತ್ತಿಲ್ಲ ಇಲ್ಲೊಂದು ಕ್ಷೇತ್ರ ಇದೆ ಅಂತಾನೆ ನನ್ಗೆ ಗೊತ್ತಿಲ್ಲ. ಸೊ ಅವರು ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಸೊ ಅವ್ರದ್ದು 21 ವಾರ ಆಯ್ತು. ಸೊ ನಾನ್ ಅವನ ಜೊತೆ ಬಂದೆ. ಒಂದು ನನ್ಗೆ ಅನ್ಸಿದೆ ಹೇಳ್ತೀನಿ. ನಾನು 5 ವರ್ಷ ಮುಂಚೆ ತಿರುಪತಿ ವೆಂಕಟರಮಣ, ನಾನು ಪ್ರತಿ ಮಂತ್ ಹೋಗ್ತೀನಿ ತಿರುಪತಿಗೆ. ಸೊ 5 ವರ್ಷ ಮುಂಚೆ ನಾನು ದೇವ್ರ ಗರ್ಭಗುಡಿ ಹತ್ರ ಹೋಗಿದ್ದೆ. ಒಂದು ಇಷ್ಟೇ ಡಿಸ್ಟೆನ್ಸ್ ಅಲ್ಲೇ ಆ ಪಾಸಿಟಿವ್ ವೈಬ್ಸ್ ಏನಿತ್ತು ಅದಾದ್ಮೇಲೆ ನನಗೆ ಫೀಲ್ ಆಗಿದೆ. ಮೊನ್ನೆ ಲಾಸ್ಟ್ ಗುರುವಾರ ಬಂದು ಇಲ್ಲಿ ನಿಂತ್ಕೊಂಡಾಗೇನೆ ನನಗೆ ಅದು ಫೀಲ್ ಆಗಿದ್ದು. ಸೊ ಅದಕ್ಕಂತ ನಾನು ತುಂಬಾ ಖುಷಿ ಆಗೋಯ್ತು. ಯಾವ್ದೋ ಮನ್ಸಲ್ಲೇ ಡೈಲಿ ಬರ್ಬೋದಾ ನೀನ್ ಇದಕ್ಕೆ ಅಂತ ಅನ್ಬಿಟ್ಟು ಏನೋ ಅನ್ಕೊಂಡೆ ಅಂತ ನನ್ಗೆ ಅನ್ಸುತ್ತೆ. ಸೊ ಶುಕ್ರವಾರ ಒಂದ್ ದಿವಸ ಮಳೆ ಬಂದಿದ್ದ ಕಾರಣ ಬರೋಕ್ಕಾಗಿಲ್ಲ. ಅದಾದ್ಮೇಲಿಂದ ಇವತ್ತಿನವರೆಗೂ ಡೈಲಿ ಬಂದಿದ್ದೀನಿ. ನಾನು ಡೈಲಿ 10:30 ರಾಯರ್ ಮುಚ್ಚೋ ಟೈಮಲ್ಲಿ, ದೇವಸ್ಥಾನ ಮುಚ್ಚೋ ಟೈಮಲ್ಲೇ ನಂದೇ ಲಾಸ್ಟ್ ಪ್ರದಕ್ಷಿಣೆ ಮಾಡಿ ನಾನು ಮನೆಗೆ ಹೋಗಿದ್ದೀನಿ ಈ ವಾರ ಎಲ್ಲ ಫುಲ್ಲು. ಸೊ ಆ ಪಾಸಿಟಿವ್ ವೈಬ್ಸ್ ಇಂದ ರಾಯರ್ ಇದ್ದಾರೆ ಅಂತ ಗೊತ್ತು. ಯಾಕಂದ್ರೆ ನಾನು ವರ್ಷ ಸ್ಟಾರ್ಟ್ ಮಾಡಿದ್ದೆ ಮಂತ್ರಾಲಯದಿಂದ. January 1 ನಾನು ಮಂತ್ರಾಲಯ ಇದ್ದೆ ಫ್ರೆಂಡ್ಸ್ ಜೊತೆ. ಸೊ ಮುಗಿಸ್ಕೊಂಡ್ ಬಂದೆ, ವರ್ಷ ಸ್ಟಾರ್ಟ್ ಮಾಡಿದೆ ರಾಯರ ಅನುಗ್ರಹ ಅಂತ. ಯಾವಾಗಿಂದ ನೀವು ರಾಯರನ್ನ ನಂಬ್ತಿದ್ದೀರಾ ಸರ್? ರಾಯರ್ನ ನಾನು ಚಿಕ್ಕ ವಯಸ್ಸಿಂದಾನೇ ನಂಬ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ತಾಯಿ ಎಲ್ಲ ಹೇಳ್ಕೊಡ್ತಿದ್ದೆ, ಪೂಜಾ ರಾಘವೇಂದ್ರ ಸತ್ಯಧರ್ಮ ರಥಾಚ ಭರತಾಂ ಕಲ್ಪವೃಕ್ಷ ಅಂತಾಂ ಕಾಮಧೇನವ, ಇದನ್ನೇ ಹೇಳ್ಕೊಡ್ತಾ ಬಂದೆ ಚಿಕ್ಕ ವಯಸ್ಸಿಂದ ನಾನು. ನಾವು ಬೆಳೀತಾ ನಮಗ್ ಬುದ್ಧಿ ಬಂದಾದ್ಮೇಲೆ ಸೊ ರಾಯರ್ ಎಲ್ಲಿದ್ದಾರೆ ಅಂತ ನಮ್ಗೆ ಅವಾಗ ಗೊತ್ತಾಯ್ತು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲ ರಾಯರ್ ಎಲ್ಲ ನೆಲೆಸಿರ್ತಾರೆ ಅಂತ. ಸೊ ನಮಗ್ ಬುದ್ಧಿ ಬಂದಾಗಿಂದ ನಾವು ಸ್ಟಾರ್ಟ್ ಮಾಡಿದೀವಿ. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಪ್ರತಿ ಗುರುವಾರ ನಾನು ರಾಜ್ಕುಮಾರ್ ರೋಡಲ್ಲಿ ಒಂದು ರಾಯರ್ದು ಒಂದು ಮಠ ಇದೆ. ಸೊ ಅಲ್ಲಿ ನಮಸ್ಕಾರ ಹಾಕೊಂಡೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೆ ಗುರುವಾರ. ಸೊ ಕಾರಣಾಂತಗಳಿಂದ ಅದಾದ್ಮೇಲೆ ಹೋಗಕ್ಕಾಗಿಲ್ಲ. ಬಟ್ ಅದಾದ್ಮೇಲೆ ರಾಯರ್ ಮತ್ತೆ ಅಲ್ಲಿ ಕರ್ಸ್ಕೊಂಡಿದ್ದೆ. ಬಟ್ ಮಂತ್ರಾಲಯ ನಾನು ರಾಯರ್ ಕರೆದಾಗೆಲ್ಲ ಹೋಗ್ತೀನಿ, ನಾನು ಹೋಗಲ್ಲ. ಅವ್ರು ಕರೆದಾಗೆಲ್ಲ ನಾನು ಹೋಗ್ತೀನಿ. ಹೌದು, ಅವ್ರು ಕರೆದ್ರೆ ಬರೋಕ್ಕಾಗೋದು. ನಾನು ಎಲ್ಲೋ ಇರ್ತೀನಿ, ಎಲ್ಲೋ ಕೆಲಸದಲ್ಲಿ ಇರ್ತೀನಿ. ಅವ್ರಿಗೆ ಅಂತ ಟೈಮ್ ಇದೆ, ಟೈಮ್ ಕೊಡ್ತಿದಾರೆ ಅಂತಂದ್ರೆ ಅದು ಅವರಿಂದಾನೆ. ಅವ್ರು ಕರೀದಿರ ಯಾರು ಬರೋಕ್ಕಾಗಲ್ಲ. ಇಲ್ಲಿಗೆ ಆಗ್ಲಿ ಅಥವಾ ಮಂತ್ರಾಲಯಕ್ಕೆ ಆಗ್ಲಿ ರಾಯರ ಕೃಪೆ ಇಲ್ಲದೆ ನಾವು ಹೋಗಕ್ಕಾಗಲ್ಲ. ಅದಂತೂ ನಿಜ. ಯಾಕಂದ್ರೆ ಕೆಲವರು ಹೋಗ್ಬೇಕು ಅನ್ಕೊಂಡ್ರು ಆಗೋದಿಲ್ಲ. ಅವ್ರ ಕರೆದಾಗೇನೆ. ಇವಾಗ ಒಂದ್ ಎಕ್ಸಾಂಪಲ್ ಅಂತಂದ್ರೆ ರಾಯರು ಕೃಷ್ಣ ಭಕ್ತರು, ವೆಂಕಟರಮಣ ಸ್ವಾಮಿ ಭಕ್ತರು, ಆಂಜನೇಯ ಅವರೆಲ್ಲ ಆರಾಧಕರು. ಇವಾಗ ತಿರುಪತಿಗೆ ಹೋಗ್ಬೇಕು ಅಂತಂದ್ರೆ ಅವ್ರು ಕರೀದಿರ ಏನೂ ಆಗೋದಿಲ್ಲ. ಓಕೆ, ಸೊ ಅದೇ ತರ ರಾಯರು ಅವ್ರಿಗೆ ಯಾರಿಗೆ ಭಕ್ತರೋ ಕಷ್ಟದಲ್ಲಿದ್ದಾರೆ ಅವ್ರನ್ನ ಕರೆದಿ ಬಾಪ ನಾನು ಕಷ್ಟ ನಿರ್ವಹಣೆ ಮಾಡ್ತೀನಿ ಅಂತ ಅವ್ರು ಕರೆದಾಗೇನೆ ಅವ್ರ ಬೃಂದಾವನಕ್ಕೆ ನಾವು ದರ್ಶನ ಮಾಡಕ್ಕಾಗೋದು. ಸರ್, ರಾಯರನ್ನ ನಂಬಿ ನಿಮ್ಗೆ ಒಳ್ಳೇದಾಗಿದೆ ಅಂತ ಯಾವ್ದಾದ್ರು ಒಂದ್ ಘಟನೆ ಹೇಳೋದಾದ್ರೆ ಸರ್? ಒಂದು ಕೆಲಸ ವಿಚಾರದಲ್ಲಿ ಯಾವತ್ತೇ ಆಗ್ಲಿ, ನಾವು ಏನಾದ್ರು ಹೊಸ ಸ್ಟೆಪ್ ಇಲ್ಲ ಹೊಸ ಇದಕ್ಕೆ ಹೋಗ್ತೀವಿ ಅಂತಂದ್ರೆ ಅದು ಖಂಡಿತ ಆಗುತ್ತೆ. ರಾಯರ ದರ್ಶನ ಮಾಡ್ಕೊಂಡ್ ಬಂದೆ ಅಂತಂದ್ರೆ ಅದು ಶಾರ್ಟ್ ಟರ್ಮ್ ಅಲ್ಲಿ ಆಗಿಲ್ಲ ಅಂದ್ರೂ ಸ್ವಲ್ಪ ಟೈಮ್ ಹಿಡಿತದೆ. ನಮ್ದು ಕೆಲವು ಕರ್ಮ ಅದು ಇದು ಎಲ್ಲ ಇರುತ್ತೆ, ಅದೆಲ್ಲ ಮುಗಿಸಿದ ತಕ್ಷಣ ಅದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ನಾನು ಹೋಗ್ತಾನೆ ಇದ್ದೀನಿ, ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ, ಗುರುವಾರ ರಾಯರ ಮಠಕ್ಕೆ ಹೋಗ್ತಿದ್ದೀನಿ, ನಂಗೆ ಏನು ಒಳ್ಳೇದಾಗ್ತಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಅವ್ರಿಗೆ? ಹೋಪ್ಸ್ ಕಲ್ಕೊಂಬಾರ್ದು. ರಾಯರ್ ಇದಾರೆ. ಯಾಕಂದ್ರೆ ನಾವು ಮಾಡಿರೋ ಕರ್ಮಗಳನ್ನ ಕಲಿಯೋವರ್ಗು ಯಾವ್ದು ನಮ್ಗೆ ಒಳ್ಳೇದಾಗಲ್ಲ. ನಮ್ಗೆ ಗೊತ್ತಿರಲ್ಲ ನಾವೇನ್ ಕರ್ಮ ಮಾಡಿದೀವಿ ಅಂತ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ ಮನ್ಸಲ್ಲೇ ತುಂಬಾ ನೆಗೆಟಿವ್ ಓಡ್ತಿರುತ್ತೆ. ಸೊ ಫಸ್ಟ್ ರಾಯರ್ ಕಿತ್ತಾಕದೆ ನಮ್ ನೆಗೆಟಿವಿಟಿ ನಮ್ ಮನ್ಸಿಂದ ಕಿತ್ತಾಕಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆಲ್ಲ ಒಳ್ಳೆ ಕೆಲ್ಸನೂ ಆಗುತ್ತೆ, ನಾವ್ ಮಾಡೋ ಯೋಚನೆ ಒಳ್ಳೇದು ಆಗುತ್ತೆ. ಸೊ ಅದು ಮೇನ್ ರಾಯರ್ ಮಾಡೋದು. ಏನ್ ಸಂಕಲ್ಪಕ್ಕೋಸ್ಕರ ಸರ್? ಅಂದ್ರೆ ನನ್ಗೆ ಕೆಲವು ಪ್ರಾಬ್ಲಮ್ಸ್ ಇದೆ ಮೇಡಮ್, ಆಯ್ತಾ. ಕೆಲವು ಪ್ರಾಬ್ಲಮ್ಸ್ ಇದೆ, ಚೆನ್ನಾಗೇ ಇದ್ದೆ. ಬಟ್ ಕೆಲವುದು ಯಾವ್ದೋ ಒಂದು ನನ್ನ ಮಿಸ್ಟೇಕ್ಸ್ ಇಂದ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಎಲ್ಲ ಕೆಲವು ಸಮಸ್ಯೆ ಇದೆ, ಬೇಸಿಕ್ ಸಮಸ್ಯೆಗಳೇ ಇದೆ. ಸೊ ಅದನ್ನೆಲ್ಲಾನು ನಿವಾರಣೆ ಮಾಡೋದಕ್ಕೆ ರಾಯರ್ ಒಬ್ಬರಿಂದನೇ ಆಗೋದು. ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ ಅಲ್ಲಿ ಕ್ಷೇತ್ರ ಅಂತ ಕೆಲವ್ರು ಹೇಳ್ತಾ ಇದ್ರು. ಬಟ್ ನನಗೆ ಅದು ಕ್ಲಾರಿಟಿ ಇರ್ಲಿಲ್ಲ. ನಾನು ರಾಯರ್ ಕರೆದಾಗೆ ನಾನು ಲಾಸ್ಟ್ ಗುರುವಾರ ಬಂದಿದ್ದೆ. ಜನಗಳಿಗೆ ಕಷ್ಟಗಳು ತುಂಬಾ ಇದೆ ಅಂತ ಗೊತ್ತಾಗುತ್ತೆ. ಬಟ್ ರಾಯರ್ ಯಾರಿಗೆ ಕಷ್ಟ ಇದೆ ಅವ್ರನ್ನೇ ಕರ್ಸ್ಕೊಳ್ತಾರೆ ಹೊರತು ನೀನ್ ಚೆನ್ನಾಗಿರೋನು ಬಂದ್ಬಿಟ್ಟು ಇಲ್ಲಿ ಸೇವೆ ಮಾಡಪ್ಪ, ನಿನ್ಗೆ ಇನ್ನೂ ಐಶ್ವರ್ಯ ವೃದ್ಧಿ ಆಗ್ಲಿ ಅನ್ನಲ್ಲ. ಯಾಕಂದ್ರೆ ಅವ್ರ ಮನ್ಸಿಗೆ ತಟ್ಟಬೇಕು, ಅವಾಗೆ ಕರ್ಸ್ಕೊಳ್ಳೋದು. ನಂಬಿಕೆ ಟವರ್ ಇಲ್ಲವೋ ಗುರು ರಾಯರ್.